ನಮಸ್ಕಾರ. ನಾನು ಡಾಕ್ಟರ್ ರಾಶಿ ಎಮ್ಮರ್, ಮಂಗಳೂರು ವಿಶ್ವವಿದ್ಯಾನಿಲಯದ BA ಐಚ್ಛಿಕ ಕನ್ನಡ ತೃತೀಯ ಚಾತುರ್ಮಾಸ ಸೆಷನ್ 42ಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ. ಬಸವೇಶ್ವರನಿಂದ ಕುಮಾರವ್ಯಾಸನವರೆಗೆ ಆ ಒಂದು ಕಾಲಘಟ್ಟವನ್ನು ನಡುಗನ್ನಡ ಕಾಲಘಟ್ಟ ಅಂತ ಹೇಳಿ ಕರೆಯಲಾಗ್ತದೆ. ಅಂದರೆ ಬಸವ ಯುಗ ಅಂತಲೇ ಹೇಳಿ ಕರೆಯಲಾಗ್ತದೆ. ಈ 12ರಿಂದ 15ನೇ ಶತಮಾನದವರೆಗೆ ಈ ಬಸವ ಯುಗದ ಹರವು ಹರಡಿಕೊಂಡಿದೆ. ಅದರ ವಿಸ್ತಾರವನ್ನು ನಾವು ಗುರುತಿಸಬಹುದಾಗಿದೆ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರುವ ಹಾಗೆ ಆ ಬಸವ ಯುಗದ ಪ್ರಮುಖ ಕವಿಗಳ ಒಂದು ಭಾವಚಿತ್ರವನ್ನು ಇಲ್ಲಿ ನೀಡಲಾಗಿದೆ. ಬಸವಣ್ಣ, ರಗಳೆಯ ಕವಿ ಹರಿಹರ, ರಾಘವಾಂಕ, ಹಾಗೆ ಪಾಲ್ಕುರಿಕೆ ಸೋಮನಾಥ, ಕುಮಾರವ್ಯಾಸ. ಅಂದರೆ ಬಸವಣ್ಣನಿಂದ ಕುಮಾರವ್ಯಾಸನವರೆಗೆ ಆ ಒಂದು ಬಸವ ಯುಗದ ಹರಹನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಪ್ರಮುಖ ಕವಿಗಳ ಆಯ್ದ ಚಿತ್ರಗಳನ್ನು ಮಾತ್ರ ನಾನು ಕೊಟ್ಟಿದ್ದೇನೆ. ಇನ್ನು ನಡುಗನ್ನಡದ ಹಿನ್ನೆಲೆ, ಇದು ಬಸವೇಶ್ವರನಿಂದ ಕುಮಾರವ್ಯಾಸನವರೆಗಿನ ಕಾಲಘಟ್ಟವನ್ನು ನಾವು ಈ ನಡುಗನ್ನಡದ ಹಿನ್ನೆಲೆಯಾಗಿ ನೋಡಬೇಕಾಗತ್ತೆ. ಅಂದರೆ ಕಾಲ 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ. ಆ ಕಾಲದ ಒಂದು ವೈಶಿಷ್ಟ್ಯತೆ ಏನಾಗಿತ್ತು, ಆ ಕಾಲಮಾನದ ಸ್ಥಿತಿ ಏನಾಗಿತ್ತು ಅಂತ ನೋಡೋದಾದರೆ, ಪರಂಪರಾಗತವಾಗಿದ್ದ ಧಾರ್ಮಿಕ ಸಾಮಾಜಿಕ ಜೀವನದಲ್ಲಿ ಮೂಲಭೂತ ವ್ಯತ್ಯಾಸಗಳು ಕಂಡುಬಂದವು. ಅದಕ್ಕೆ ವಿರೋಧಕವಾದಂತಹ ಪ್ರತಿಕ್ರಿಯೆಗಳು, ಸಂಘರ್ಷ ಸಾಮರಸ್ಯಗಳು ತಲೆದೋರಿದವು. ಹಾಗಾಗಿ ಕನ್ನಡ ಸಾಹಿತ್ಯದ ಮೇಲೆ ಅದರ ಪ್ರಭಾವ ಆಯಿತು. ಹೊಸ ಬಗೆಯ ಆಧ್ಯಾತ್ಮಿಕ ತೇಜಸ್ಸು, ಧಾರ್ಮಿಕ ಶ್ರದ್ಧೆ, ಪ್ರಯೋಗ ಬುದ್ಧಿಗಳು ಕಂಡುಬಂದವು. ಪಂಡಿತ ಕವಿಗಳ ಜೊತೆಗೆ ಅನೇಕ ಆಧ್ಯಾತ್ಮಿಗಳು, ಅನುಭಾವಿಗಳು ಸಾಹಿತ್ಯದ ನಿರ್ಮಾತೃಗಳಾದರು. ಸಾಹಿತ್ಯವನ್ನು ಮಾಡೋದಕ್ಕೆ ಆರಂಭಿಸಿದ್ರು. ಈ ಹೊಸ ನಿರ್ಮಾತೃಗಳು ಏನಿದ್ರು, ಇವರೆಲ್ಲರ ನೆರವಿಗೆ ನಮ್ಮ ಭಕ್ತಿ ಭಂಡಾರಿಯಾದಂತಹ ಈ ಯುಗದ ಪುರುಷನೂ ಆದಂತಹ ಬಸವೇಶ್ವರ ಮುಂದಾಳಾಗ್ತಾನೆ. ಹಾಗಾಗಿಯೇ ಅದು ಬಸವ ಯುಗ ಅಂತಾನೆ ಹೆಸರನ್ನು ಪಡ್ಕೊಳ್ಳುತ್ತೆ. ಈ ಯುಗದಲ್ಲಿ ಪ್ರಮುಖ ಕವಿಗಳಾಗಿ ಹರಿಹರ, ರಾಘವಾಂಕ, ಪದ್ಮರಸ, ಪಾಲ್ಕುರಿಕೆ ಸೋಮನಾಥ ಮುಂತಾದವರು ಬರ್ತಾರೆ. ಅವರ ಕಾಲಮಾನ ಇತ್ಯಾದಿ ವಿವರಗಳು ಅಲ್ಲಿ ಚರ್ಚಿತಗೊಳ್ಳುತ್ತವೆ. ಇನ್ನು 13ರಿಂದ 15ನೇ ಶತಮಾನದಲ್ಲಿ ರಾಜ್ಯ ಅಂದರೆ ಸಾಮ್ರಾಜ್ಯಗಳ ಉದಯಾಸ್ತಗಳು ಒಟ್ಟೊಟ್ಟಿಗೆ ಆಗ್ತವೆ. ಉದಯ ಅಸ್ತ ಎರಡೂ ಕೂಡ. ಯುದ್ಧಗಳು ಸಂಭವಿಸುತ್ತೆ. ಅಲ್ಲದೆ ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ಹೊಸ ಪಲ್ಲಟಗಳನ್ನು ಬರಮಾಡಿ ರಾಜಕೀಯ ಮತ್ತು ಧಾರ್ಮಿಕ ಸ್ಥಿತ್ಯಂತರಗಳು ಅಲ್ಲಿ ತಲೆದೋರ್ತವೆ. ಈ ಪರಿಸ್ಥಿತಿ ಅಂದಿನ ಕಲೆ ಸಾಹಿತ್ಯದ ಮೇಲೆ ಪ್ರಭಾವವನ್ನು ಬೀರ್ತವೆ. ಹಾಗೆ ಶಾಸನಾದಿಗಳು ಮತ್ತು ಚಾರಿತ್ರಿಕ ಸಾಮಗ್ರಿಯಲ್ಲಿ ಅವುಗಳ ಕಥಾ ವಿವರಗಳು ಸುಪ್ತವಾಗಿದ್ದ ಕಾರಣ ಪರಿಚಿತವಾದ ಪ್ರಮುಖ ಅಂಶಗಳನ್ನು ಮಾತ್ರ ನಾವು ತಿಳ್ಕೊಂಡಿದ್ದೇವೆ. ಉಳಿದಂತೆ ಎಲ್ಲವೂ ಕೂಡ ಅದರ ಒಳಗಡೆ ಅಡಗಿ ಹೋಗಿದೆ. ಅಂದರೆ ಕಲ್ಯಾಣ ಚಾಲುಕ್ಯದ ವಂಶ ವೈಭವ 6ನೇ ವಿಕ್ರಮಾದಿತ್ಯ ಮತ್ತು 3ನೇ ಸೋಮೇಶ್ವರ ಇವರಲ್ಲಿ ಕೊನೆ ಮುಟ್ಟಿ 12ನೇ ಶತಮಾನದ ಮಧ್ಯಕಾಲಕ್ಕೆ ಇಳಿಮುಖ ಆಗತೊಡಗುತ್ತೆ. ಅಂದರೆ ಆ ರಾಜಕೀಯದಲ್ಲಿ ಆದಂತಹ ಬದಲಾವಣೆಯನ್ನು ನೀವು ಅಲ್ಲಿ ಗಮನಿಸಬೇಕಾಗತ್ತೆ. ಹಾಗೆ ಧಾರ್ಮಿಕವಾಗಿಯೂ ಕೂಡ ಅಲ್ಲಿ ಬದಲಾವಣೆ ಆಗತೊಡಗುತ್ತೆ. ಅಂದರೆ ಒಂದು ಸಾಮ್ರಾಜ್ಯದ ಏಕಛತ್ರದ ಸ್ಥಳದಲ್ಲಿ ಸ್ವತಂತ್ರ ರಾಜ್ಯಗಳು ತಲೆ ಎತ್ತತೊಡಗುತ್ತವೆ. ಇನ್ನು ಹೊಸ ಮತಗಳ ಉದಯ ಆಗೋದಕ್ಕೆ ಶುರುವಾಗತ್ತೆ, ಆರಂಭ ಆಗತ್ತೆ. ಈ ಬಸವ ಯುಗದ ವೈಶಿಷ್ಟ್ಯಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ, ಕನ್ನಡ ಸಾಹಿತ್ಯ ಮಾರ್ಗದಿಂದ ದೇಸಿಗೆ ಸಂಕ್ರಮಣ ಹೊಂದಿದ ಯುಗ ಅಂತಾನೆ ಹೇಳ್ಬೋದು. ಆ ಪಂಡಿತ ಮಾನ್ಯ ಆಗಿದ್ದಂತಹದ್ದು ಕನ್ನಡ ಸಾಹಿತ್ಯ ಆ ಮಾರ್ಗದಿಂದ ದೇಸಿಗೆ, ಅಂದರೆ ಈ ವಚನಕಾರರು ಏನು ಮಾಡಿದ್ರು 12ನೇ ಶತಮಾನದಲ್ಲಿ, ಇವರು ಜನಸಾಮಾನ್ಯರ ನಡುವೆ ಇದ್ದು ಜನಸಾಮಾನ್ಯರಿಗೆ ಹತ್ತಿರವಾಗುವ ಹಾಗೆ ಹತ್ತಿರವಾದ ಭಾಷೆಯಲ್ಲಿ ಬರೆದು ಅವರಿಗೆ
ಸರಳವಾಗಿ ತಲುಪುವ ದಾರಿಯನ್ನು ಈ ವಚನಗಳ ಮೂಲಕ ಮಾಡಿಕೊಟ್ರು. ಅಂದರೆ ವಚನವೆಂಬ ಸಾಹಿತ್ಯದ ರೂಪದ ಉದಯ ಆಯಿತು. ಅಚ್ಚಗನ್ನಡ ಛಂದೋ ರೂಪಗಳಲ್ಲಿ ಗ್ರಂಥ ರಚನೆ ಆರಂಭಗೊಂಡವು. ಕಾಲಜ್ಞಾನ, ನೀತಿ ಪದ್ಯ, ವ್ಯಾಖ್ಯಾನ ಗದ್ಯ, ಸೀಸ ಪದ್ಯ ಮುಂತಾದ ಲಘು ರಚನೆಗಳು ಈ ಯುಗದಲ್ಲಿ ಆರಂಭ ಆದವು. ಭಾಷಾ ಶೈಲಿಯಲ್ಲಿ ಪರಿವರ್ತನೆ ಆಯಿತು. ಕನ್ನಡ ವರ್ಣಮಾಲೆಯಲ್ಲಿದ್ದ ರಳ ಅನ್ನುವಂತಹ ಅಕ್ಷರ ಲೋಪ ಆಯಿತು, ಅಂದರೆ ಬಿಟ್ಟು ಹೋಯಿತು. ಭಕ್ತಿ ರಸ ಉಕುಂದವಾಗಿ ಹರಿಯಿತು. ಹೇಳಿ ಕೇಳಿ ಶರಣರ ಒಂದು ಮಹಿಮೆಯನ್ನು ಸಾರುವಂತಹದ್ದು, ಭಕ್ತಿಯ ಪಾರಮ್ಯತೆಯನ್ನು ಹೇಳುವಂಥದ್ದಾಗಿರೋದ್ರಿಂದ ಇದು ಆಗಲೇಬೇಕಿತ್ತು. ವಚನ ಅಂದರೆ ಏನು ಅನ್ನೋದನ್ನು ಈ ಸೆಷನ್ನಲ್ಲಿ ನಾವು ನೋಡಬೇಕಾಗತ್ತೆ. ವಚನ ಅಂದರೆ ಮಾತು ಅಂತ ಹೇಳಿ ಅರ್ಥ. ಅಂದರೆ ಇಲ್ಲಿ ಚಂಪು ಕಾವ್ಯಗಳಲ್ಲಿ ಬರುತ್ತಲ್ಲ, ಗದ್ಯ ಪದ್ಯ ಮಿಶ್ರಿತವಾದಂತಹದ್ದನ್ನು ಚಂಪು ಅಂತೀವಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಬರುವ ಗದ್ಯಕ್ಕೂ ವಚನ ಅನ್ನುವ ಹೆಸರೇ ಇದೆ. ಆದರೆ ಗದ್ಯ ರಚನೆಗೆ ಈ ಹೆಸರು ಇದ್ದಂತೆ ನಮಗೆ ತೋರೋದಿಲ್ಲ. ಅಂದರೆ ಗದ್ಯ ರಚನೆಗೆಲ್ಲ, ಅಂದರೆ ಇಡೀ ಗದ್ಯ ರಚನೆಗೆಲ್ಲ ಇತ್ತು ಅಂತ, ಪ್ರತ್ಯೇಕ ಗದ್ಯ ಪದ್ಯ ಅನ್ನೋದಕ್ಕಿಂತ ಇಡೀ ಗದ್ಯ ರಚನೆಗೆಲ್ಲ ಈ ವಚನ ಅನ್ನೋ ಹೆಸರೇ ಇತ್ತು ಅಂತ ಹೇಳಿ ನಮಗೆ ತೋರುತ್ತೆ. ಈ ಗದ್ಯ ರೂಪದಲ್ಲಿರುವ ವೀರಶೈವ ಶರಣರ ಬೋಧನೆಯನ್ನು ವಚನ ಅಂತ ಹೇಳಿ ಕರೆದಿದ್ದಾರೆ. ಶಿವಶರಣರ ವಚನವನ್ನು ಆಧ್ಯಾತ್ಮ ಶಾಸ್ತ್ರ ಅನ್ನೋ ಹೆಸರಿನಲ್ಲೂ ಕೂಡ ನಾವು ಕರಿತಾ ಇದ್ದೀವಿ. ಅಲ್ಲದೆ ಷಟ್ಸ್ಥಲ ಶಾಸ್ತ್ರ ಅನ್ನುವ ಹೆಸರು ಕೂಡ ಇದೆ. ಇಲ್ಲಿ ಜನಸಾಮಾನ್ಯರಿಗೆ ಜ್ಞಾನ ಪ್ರಸಾರ ಮಾಡೋದಕ್ಕೆ ಸುಲಭವಾದ ಮಾರ್ಗ ಇದಾಯಿತು ಅಂತಲೇ ಹೇಳ್ಬೋದು. ಆ ಕನ್ನಡಿಗರ ವಿಚಾರದಲ್ಲೂ ಕೂಡ ಇದನ್ನು ನಿಜವಾಗಿ ಸಾಧಿಸಿ ತೋರಿಸಿದವರು ನಮ್ಮ ವಚನಕಾರರು. ಈ ವಚನ ವಾಗ್ಮಯವನ್ನು ಕನ್ನಡದ ಶೈವಾಗಮಗಳು ಅಂತಲೂ ಹೇಳಿ ಕರೆಯಲಾಗುತ್ತೆ. ಈ ದಕ್ಷಿಣಾಚಾರವನ್ನು ಸ್ವೀಕರಿಸುವ 18 ಶೈವಾಗಮಗಳು ಸಚ್ಚಿದಾನಂದ ಸ್ವರೂಪಿಯಾದ ಶಿವನನ್ನ ಕುರಿತ ಜ್ಞಾನ, ಶಿವದ್ವೈತವನ್ನು ಬೋಧಿಸ್ತವೆ. ಈ ಆಗಮೋಕ್ತವಾದ ಶಿವದ್ವೈತವನ್ನು ಸಾರ ಹೊರಟವರು ವಚನಕಾರರು. ಆದ್ದರಿಂದಲೇ ವಚನ ವಾಂಗ್ಮಯ ಅಂದರೆ ಸಾಹಿತ್ಯವನ್ನು ಕನ್ನಡದ ಶೈವಾಗಮಗಳು ಅಂತಲೂ ಹೇಳಿ ಕರೆದು ಗೌರವಿಸಲಾಗಿದೆ. ಈ ವೀರಶೈವರಲ್ಲಿ 63 ಪುರಾತನರು ಅಂತ ಹೇಳಿ ಪ್ರಸಿದ್ಧರಾಗಿರೋ ಸಂತರು ಅವರೆಲ್ಲ ತಮಿಳರು. ಅವರ ನಡೆ ನುಡಿಗಳೇ ವಚನಗಳಿಗೆ ಆಧಾರ ಅಂತ ಹೇಳ್ಬೋದು. ಅಂದರೆ ಶಿವಭಕ್ತರ ಪವಾಡ ಪುರುಷರು ಆದಂತಹ ಮಹಾನುಭಾವರ ಜೀವಂತ ಆಚರಣೆಯ ಈ ಸ್ತೋತ್ರ ಅನ್ನುವಂತಹದ್ದು ಈ ವಚನಗಳ ಅರ್ಥ ಆಗಿದೆ. ಆತ್ಮೋದ್ಧಾರದ ಹೆದ್ದಾರಿ ಸರ್ವರ ಸ್ವತ್ತಾಗುವಂತೆ ಜನಜಾಗೃತಿ ಮಾಡಬೇಕು ಅನ್ನುವಂಥದ್ದು ಈ ವಚನಕಾರರ ಹೆಗ್ಗುರಿಯಾಗಿತ್ತು. ಅಬಾಲವೃದ್ಧರಾದ ಗಂಡು ಹೆಣ್ಣುಗಳಿಗೆ ಅದು ಅರ್ಥ ಆಗಬೇಕು ಅಂತ ಹೇಳಿ ತಿಳಿಗನ್ನಡದ ತೊಡುಗೆ ಇಟ್ಟು ಪಂಡಿತ ಪಾಮರರಿಬ್ಬರನ್ನು ಏಕಕಾಲದಲ್ಲೇ ಮೆಚ್ಚಿಸಬಲ್ಲ ನಿತ್ಯ ಸತ್ಯದ ದೇವಗಂಗೆ ಈ ವಚನಗಳ ಮೂಲಕ ಇಳಿದು ಬಂತು. ಅಂದರೆ ಇಲ್ಲಿ ವಚನಗಳಲ್ಲಿ ಪಾಂಡಿತ್ಯಕ್ಕಲ್ಲ ಪುರಸ್ಕಾರ, ಅನುಭಾವಿಗಳ ಹೃದಯದಿಂದ ಪುಟಿದು ಬರುವ ಅನುಭವೈಕ್ಯ ಧರ್ಮದರ್ಶನಕ್ಕೆ. ಇಲ್ಲಿ ಈ ವಚನಗಳನ್ನು ಕನ್ನಡದ ಉಪನಿಷತ್ತುಗಳು ಅಂತಲೂ ಹೇಳಿ ಕರೆಯಲಾಗಿದೆ. ಈ ವೀರಶೈವ ಸರ್ವಸಮತೆಯನ್ನು ಸಾರಿದುದರಿಂದ ಎಲ್ಲ ಜಾತಿ ಮತ ಪಂಥದವರು ತಾವು ಉದ್ಧಾರವಾಗುವುದಕ್ಕೆ ಮಾತ್ರ ಅಲ್ಲದೆ ಇತರರನ್ನು ಉದ್ಧರಿಸಲು ಶಕ್ತರಾಗ್ತಾರೆ. ಅಂದರೆ ಅಧ್ಯಾತ್ಮ ಜ್ಞಾನಕ್ಕೆ ಅನರ್ಹರೆಂದು ಭಾವಿಸಿದ್ದಂತಹ ಸ್ತ್ರೀ ಶೂದ್ರರು ಕೂಡ ವಚನ ರಚನೆಯನ್ನು ಮಾಡಿದ್ದಾರೆ. ಇಲ್ಲಿ ಕುಲಕ್ಕಿಂತ ಶೀಲ ಮುಖ್ಯ, ಕಾಯಕ ಮುಖ್ಯ, ಕಾಯಕವೇ ಕೈಲಾಸ, ಆ ಕಾಯಕದಲ್ಲಿ ಮೇಲು ಕೀಳುಗಳಿಲ್ಲ ಅಂತ ಹೇಳಿ ಕಟ್ಟಿಗೆ ಮಾರುವವ, ಹಗ್ಗ ಹೊಸೆಯುವವ, ಚಪ್ಪಲಿ ಹೊಲಿಯುವನು, ಅಗಸ ಬೆಸ್ತ ಬೇಡ ಎಲ್ಲರೂ ಕೂಡ ವೇದವನ್ನೋದುವ ಬ್ರಾಹ್ಮಣನಷ್ಟೇ ಮುಖ್ಯ ಅಂತ ಹೇಳಿ ಮನುಷ್ಯನ ಜಾತಿಗಿಂತ
ನುಡಿಗಿಂತ ನಡೆ ಮುಖ್ಯ ಅನ್ನುವಂಥದ್ದನ್ನು ಹೇಳ್ತಾರೆ. ಶೀಲಶುದ್ಧರಾದವರು ಕೀಳು ಜಾತಿಯಾಗಿದ್ದರೂ ಕೂಡ ವಚನ ರಚನೆಯಿಂದ ಸಂತರ ಪಟ್ಟಕ್ಕೇರಿದ್ದಾರೆ ಎನ್ನುವಂತಹದ್ದು. ಇನ್ನು ವಚನ ವಾಂಗ್ಮಯ ಅನ್ನುವಂತಹ ಧರ್ಮ ಗ್ರಂಥವೋ ಸಾಹಿತ್ಯವೋ ಇದು ವೇದವೋ ಉಪನಿಷತ್ತೋ ಈ ಥರದ್ದೆಲ್ಲ ಈ ಸಾಧಕರು ಚರ್ಚೆ ಮಾಡ್ತಾ ಬಂದಿದ್ದಾರೆ. ಅಂದರೆ ಇವುಗಳ ಬಗ್ಗೆ ಅವರು ಮಾತನಾಡ್ತಾ ಹೋಗಿದ್ದಾರೆ. ಇವು ಧರ್ಮಗ್ರಂಥದ ಸಾಹಿತ್ಯವೋ ಅಥವಾ ವೇದ ಉಪನಿಷತ್ತುಗಳು ಅನ್ನುವಂತಹದ್ದು. ಆದರೆ ಸರಳವಾಗಿ ಹೇಳಬೇಕು ಅಂದರೆ ಷಡ್ಸ್ಥಲ ಶಾಸ್ತ್ರ ನಿರೂಪಣೆ, ಸದಾಚಾರ ಸದ್ಭಕ್ತಿಗಳ ನಿರೂಪಣೆ ಈ ವಚನ ವಾಂಗ್ಮಯದಲ್ಲಿ ನಮಗೆ ಕಂಡುಬರ್ತದೆ. ಈ ವಚನಗಳಲ್ಲಿ ಸಾಹಿತ್ಯ ಗುಣ ಇಲ್ಲ ಅಂತಲ್ಲ, ಕಿರಿದರಲ್ಲಿ ಹಿರಿದನ್ನು, ಅಲ್ಪದಲ್ಲಿ ಕಲ್ಪವನ್ನು ನೋಡಬೇಕೆಂದರೆ ವಚನಗಳಿಗೆ ನಾವು ಹೋಗಬೇಕು. ನಿರಾಡಂಬರವಾದಂತಹ ಅಲ್ಲಿನ ನುಡಿ ಅಜ್ಞಾನದ ಕತ್ತಲೆಯನ್ನು ಒಂದು ಹೋಗಲಾಡಿಸುವಲ್ಲಿ ಈ ವಚನಗಳು ನಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತವೆ. ಛಂದೋಬದ್ಧವಾಗಿದ್ದು ಪ್ರಾಸ ತಾಳ ಲಯ ಅಲ್ಲಲ್ಲಿ ಕಂಡುಬರುತ್ತೆ. ಇವುಗಳನ್ನು ಹಾಡಿಗೂ ಕೂಡ ಅಳವಡಿಸ್ಕೊಳ್ಬೋದು. ಇವು ಹಾಡುಗಳಲ್ಲ, ಪದ್ಯಗಳಲ್ಲ, ಗದ್ಯವೇ, ಕಾವ್ಯಮಯವಾದಂತಹ ಗದ್ಯ ಅಂತ ಇವುಗಳ ಬಗ್ಗೆ ವಚನಗಳ ಒಂದು ಸ್ವರೂಪದ ಬಗ್ಗೆ ಹೇಳ್ಬೋದಾಗಿದೆ. ಇನ್ನು ಈ ಕಾಲಘಟ್ಟದ ಪ್ರಮುಖ ವಚನಕಾರರನ್ನು ನಾವು ಮುಂದಿನ ಸೆಷನ್ನಲ್ಲಿ ನೋಡೋಣ. ಬಹಳ ಮಟ್ಟಿಗೆ ಈ ಯುಗದಲ್ಲಿ ಭಕ್ತಿ ರಸ ಉಕುಂದವಾಗಿ ಹರಿಯುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಈ ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರಶ್ನೆ 1, ಕರಣ ಹಸುಗೆ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ ಚೆನ್ನಬಸವ. ಪ್ರಶ್ನೆ 2, ಪುಲಿಗೆರೆ ಸೋಮನಾಥನ ಕೃತಿ ಯಾವುದು? ಸರಿಯಾದ ಉತ್ತರ ಸೋಮೇಶ್ವರ ಶತಕ. ಪ್ರಶ್ನೆ 3, ಹಸ್ತಿಮಲ್ಲನ ಪೂರ್ವ ಪುರಾಣ ಕೃತಿಯ ಸ್ವರೂಪ ಯಾವುದು? ಸರಿಯಾದ ಉತ್ತರ ಗದ್ಯ. ಪ್ರಶ್ನೆ 4, ಕವಿಕಾಮ ಯಾವ ಮತಕ್ಕೆ ಸೇರಿದ ಕವಿಯಾಗಿದ್ದಾನೆ? ಸರಿಯಾದ ಉತ್ತರ ಜೈನ. ಪ್ರಶ್ನೆ 5, ರಟ್ಟ ಕವಿಯ ಕಾಲ ಯಾವುದು? ಸರಿಯಾದ ಉತ್ತರ ಸುಮಾರು 1300. ಈ ಸೆಷನ್ನಲ್ಲಿ ನಾವು ಬಸವಣ್ಣನಿಂದ ಅಂದರೆ ಬಸವೇಶ್ವರರಿಂದ ಕುಮಾರವ್ಯಾಸನವರೆಗೆ ಈ ಒಂದು ಬಸವಯುಗದ ಒಂದು ವಿಸ್ತಾರವನ್ನು, ಹಾಗೆ ಅಲ್ಲಿ ಬರುವಂತಹ ಪ್ರಮುಖ ಕೃತಿಕಾರರನ್ನು, ಹಾಗೆ ಈ ಯುಗದಲ್ಲಿ ಹುಟ್ಟಿಕೊಂಡಂತಹ ವಚನವೆಂಬ ಸಾಹಿತ್ಯ, ಅದರ ಸ್ವರೂಪ, ಹಾಗೂ ಆ ವಚನಕಾರರ ಅಂದರೆ ವಚನಗಳ ಮಹತ್ವ, ಈ ಥರದ ಒಂದು ಹಲವು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಮುಂದಿನ ಸೆಷನ್ನಲ್ಲಿ ಆದ್ಯ ವಚನಕಾರರ ಬಗ್ಗೆ ಹಾಗೆ ಇನ್ನುಳಿದ ವಚನಕಾರರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.